ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ವಿ ವರ್ ಸ್ಟಡಿಂಗ್ ಅಬೌಟ್ ದ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ ದ ಮೋಲಾರ್ ಕಂಡಕ್ಟಿವಿಟಿ ವಿತ್ ದ ಕಾನ್ಸಂಟ್ರೇಷನ್. ಸೊ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಸೊ ಅಲ್ಲಿ ಒಂದು ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡಿದಾಗ ಅಪಾನ್ ಡೈಲ್ಯೂಷನ್ ಕಂಡಕ್ಟಿವಿಟಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನು ನೀವು ಈ PPT-ನಲ್ಲಿ ನೋಡ್ತಾ ಇದ್ದೀರಿ. ಆ್ಯಸ್ ಯು ಕ್ಯಾನ್ ಸಿ ದ ಕಂಡಕ್ಟಿವಿಟಿ ಆಫ್ ಬೋತ್ ದ ಸ್ಟ್ರಾಂಗ್ ಆ್ಯಂಡ್ ದ ವೀಕ್ ಎಲೆಕ್ಟ್ರೋಲೈಟ್ಸ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್. ಯಾಕೆ ಡಿಕ್ರೀಸ್ ಆಗುತ್ತೆ ಅಂತಲೇ ಡ್ಯೂ ಟು ದ ಡಿಕ್ರೀಸ್ ಇನ್ ದ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಒಂದು ಯೂನಿಟ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಅಂತ ತಗೊಂಡಾಗ ಡೈಲ್ಯೂಷನ್ ಜಾಸ್ತಿ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಬಟ್ ವಾಲ್ಯೂಮ್ ಜಾಸ್ತಿ ಆದಾಗ ಪರ್ ಯೂನಿಟ್ ವಾಲ್ಯೂಮ್ ಅಂತ ತಗೊಂಡಾಗ ಪರ್ ಯೂನಿಟ್ ವಾಲ್ಯೂಮ್ ಅಂತಂದರೆ ನೋಡಿ, ದಿಸ್ ಈಸ್ ಇನಿಷಿಯಲಿ ಐ ಹ್ಯಾವ್ ಟೇಕನ್ ಇದು ಪರ್ ಯೂನಿಟ್ ವಾಲ್ಯೂಮ್. ಫಾರ್ ಎಕ್ಸಾಂಪಲ್ 1 ಲೀಟರ್ ಅಂತ ಇದ್ದರೆ, ಸೊ 1 ಲೀಟರ್ ಆಫ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ತೊಗೊಂಡಿದ್ದಾಗ ಆವಾಗ ಎಲ್ಲ ಅಯಾನ್ಸು ಸೊ ದೇ ಆರ್ ಪ್ರೆಸೆಂಟ್ ವಿತ್ ಇನ್ ದಿಸ್ ವಾಲ್ಯೂಮ್ ಅಲ್ಲ. ಸೊ ಇಲ್ಲಿರುತ್ತೆ. ಯಾವಾಗ ನಾನು ಆ್ಯಸ್ ಆ್ಯಂಡ್ ವೆನ್ ಐ ಇನ್ಕ್ರೀಸ್ ದ ವಾಟರ್ ಅಥವಾ ಅಪಾನ್ ಡೈಲ್ಯೂಷನ್, ಇಫ್ ಐ ಕ್ಯಾನ್ ಇನ್ಕ್ರೀಸ್ ದ ಡೈಲ್ಯೂಷನ್ ಆರ್ ವೆನ್ ಎಕ್ಸ್ಟ್ರಾ 1 ಲೀಟರ್ ಆಫ್ ವಾಟರ್ನ ಆ್ಯಡ್ ಮಾಡಿದಾಗ, ಆಲ್ರೆಡಿ ಫಸ್ಟು 1 ಲೀಟರ್ ಇತ್ತು ಮತ್ತು 1 ಲೀಟರ್ನ ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಆವಾಗ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ನು ಡಬಲ್ ಆಯಿತು. ಟೋಟಲಿ ಇಟ್ ವಿಲ್ ಬಿಕಮ್ 2 ಲೀಟರ್ಸ್. ಸೊ ಇವಾಗ ಏನಾಗುತ್ತೆ, ಸೊ ಡಿಸಾಲ್ವ್ ಮಾಡಿದಾಗ, ಸೊ ಆವಾಗ ಮಿಕ್ಸ್ ಮಾಡಿದಾಗ, ಸೊ ಇಲ್ಲಿರುವಂಥ ಎಲ್ಲ ಅಯಾನ್ಸ್ ಏನಾಗುತ್ತೆ, ಸೊ ಈಗ ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ಬಿಟ್ವೀನ್ ದ 2 ಲೀಟರ್ಸ್. ಅಂದರೆ 2 ಲೀಟರ್ ಆಲ್ರೆಡಿ ಫಸ್ಟು 1 ಲೀಟರ್ ಸೊಲ್ಯೂಷನಲ್ಲಿದ್ದಂಥ ಅಯಾನ್ಸ್ ಇವಾಗ ಟೋಟಲಾಗಿ 2 ಲೀಟರ್ಸ್ ಬರುತ್ತೆ. ಅಂದರೆ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಇನಿಷಿಯಲಿ ದೇರ್ ವರ್ 100 ಅಯಾನ್ಸ್ ಇಫ್ ದೇ ವರ್ ಪ್ರೆಸೆಂಟ್ ಇನ್ 1 ಲೀಟರ್. ಆಫ್ಟರ್ ಇನ್ಕ್ರೀಸಿಂಗ್ ದ ಡೈಲ್ಯೂಷನ್ ಬೈ ಮೀನ್ಸ್ ಆಫ್ ಆ್ಯಡಿಂಗ್ 1 more ಲೀಟರ್ ಆಫ್ ವಾಟರ್, ಇವಾಗ ಏನಾಗುತ್ತೆ, ಸೊ ಫಸ್ಟ್ ಇನಿಷಿಯಲಿ 1 ಲೀಟರ್ ವಾಟರ್ನಲ್ಲಿ 100 ಅಯಾನ್ಸ್ ಇತ್ತು. ಸೊ ಆ್ಯಸ್ ಆ್ಯಂಡ್ ವೆನ್ ಡೈಲ್ಯೂಷನ್ ಜಾಸ್ತಿ ಮಾಡಿದೆ, 1 ಲೀಟರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ, 2 ಲೀಟರ್ ಆದಾಗ ಇವಾಗ ಏನಾಯಿತು, ದ ನಂಬರ್ ಆಫ್ ಅಯಾನ್ಸ್ ಅಂತ ಬಂದಾಗ, ಸೊ ಇದೇನಾಯಿತು 100 ಅಯಾನ್ಸ್ ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ಬಿಟ್ವೀನ್ ದೀಸ್ 2 ಲೀಟರ್ಸ್. ಅಂದರೆ ಟೋಟಲಿ 2 ಲೀಟರ್ಸ್ ಆಫ್ ವಾಟರ್ನಲ್ಲಿ ಅದು ಡಿಸ್ಪರ್ಸ್ ಆಯಿತು, ಅಂದರೆ ಡಿಸ್ಟ್ರಿಬ್ಯೂಟ್ ಆಯಿತು. ಅಂದರೆ ಸುಮ್ಮನೆ ಅದನ್ನು ಪಾರ್ಟ್ ಅಂತ ಮಾಡಿಕೊಂಡ್ರೆ, ಡಿವೈಡ್ ಮಾಡಿಕೊಂಡ್ರೆ ಇಲ್ಲಿ 50 ಅಯಾನ್ಸ್ ಬರುತ್ತೆ, ಇಲ್ಲೊಂದು 50 ಅಯಾನ್ಸ್ ಬರುತ್ತೆ. ನೋಡಿ, ಇನಿಷಿಯಲಿ 100 ಅಯಾನ್ಸ್ ಇದ್ದಿದ್ದು ಇವಾಗ ನಂಬರ್ ಆಫ್ ಅಯಾನ್ಸ್ ಡಿಕ್ರೀಸ್ ಆಗೋಯಿತು. ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಡಿಕ್ರೀಸ್ ಆಯಿತು ಅಂತಂದರೆ, ಸೊ ಕಂಡಕ್ಟಿವಿಟಿ ಪ್ರಾಪರ್ಟಿ ನಿಮಗೆ ಗೊತ್ತಿದೆ, ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದಾಗ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದೇ ನಂಬರ್ ಆಫ್ ಅಯಾನ್ಸ್ ಡಿಕ್ರೀಸ್ ಆದರೆ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಸೊ ದೇರ್ಫೋರ್ ದಿಸ್ ಈಸ್ ದ ಪಾಯಿಂಟ್. ದೇರ್ಫೋರ್ ದ ಕಂಡಕ್ಟಿವಿಟಿ decreases with the increase in the dilution or decrease in the concentration. ಯಾಕೆ? ಇಟ್ ಈಸ್ ಬಿಕಾಸ್ ಆಫ್ ದ ಡಿಕ್ರೀಸ್ ಇನ್ ದ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಇವಾಗ ನಾವು ಕಂಡಕ್ಟಿವಿಟಿ ಅಂತ ತಗೊಂಡಾಗ ಆಫ್ಟರ್ ಡೈಲ್ಯೂಷನ್ ಐ ಹ್ಯಾವ್ ಟು ಟೇಕ್ ಒನ್ಸ್ ಅಗೇನ್ ಐ ನೀಡ್ ಟು ಕನ್ಸಿಡರ್ ಪರ್ 1 ಲೀಟರ್ ಅಂತಲೇ ಕನ್ಸಿಡರ್ ಮಾಡಬೇಕು. ನಾಟ್ ಫಾರ್ 2 ಲೀಟರ್ಸ್, ಪರ್ 1 ಲೀಟರ್ ಪರ್ ಯೂನಿಟ್ ವಾಲ್ಯೂಮ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆವಾಗ ನಂಬರ್ ಆಫ್ ಅಯಾನ್ಸ್ ಡಿಕ್ರೀಸ್ ಆಯಿತು, ದೇರ್ಫೋರ್ ಇಟ್ ಈಸ್ ಡಿಕ್ರೀಸಸ್. ಯಾವುದು? ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಡೈಲ್ಯೂಷನ್ ಅಂತ ಹೇಳ್ತಾನೆ. ಬೋತ್ ಇನ್ ದ ಸ್ಟ್ರಾಂಗ್ ಮತ್ತು ವೀಕ್ ಎಲೆಕ್ಟ್ರೋಲೈಟ್ಸಲ್ಲಿ ಇದು ಈ ಥರ ಆಗುತ್ತೆ ಅಂತ ಹೇಳ್ದ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ವಿತ್ ಡೈಲ್ಯೂಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ದ ಕಂಡಕ್ಟಿವಿಟಿ ಅಂತ ತಗೊಂಡ್ರೆ, ದ ಅನದರ್ ಒನ್ ಇಟ್ ಈಸ್ ಟೇಕನ್ ಆಸ್ ನಿಮಗೆ ಗೊತ್ತಿರೋ ಹಾಗೆ ಕಂಡಕ್ಟಿವಿಟಿ ಆದಮೇಲೆ ಮೋಲಾರ್ ಕಂಡಕ್ಟಿವಿಟಿ. ಹಾಗಿದ್ರೆ ವಾಟ್ ಹ್ಯಾಪನ್ಸ್ ಟು ದ ಮೋಲಾರ್ ಕಂಡಕ್ಟಿವಿಟಿ ಅಪಾನ್ ಡೈಲ್ಯೂಷನ್? ಈಗ ಡೈಲ್ಯೂಷನ್ ಮಾಡಿದಾಗ ಇವಾಗ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ? ಸೊ ನೋಡಿ, ಅಬ್ಸರ್ವ್ ಮಾಡಿ. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಮೋಲಾರ್ ಕಂಡಕ್ಟಿವಿಟಿ ಅಂತ ಅಂದಾಗ ಅಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ದ ಕಂಡಕ್ಟಿವಿಟಿ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್. ದ ಕಂಡಕ್ಟಿವಿಟಿ ಆಫ್ 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್ ಅಂತಂದರೆ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಇಟ್ ಈಸ್ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ ಅಯಾನ್ಸ್ ಅಂತ ತಗೊಂಡಾಗ 1 ಮೋಲ್ ಆಫ್ ಸಬ್ಸ್ಟೆನ್ಸಲ್ಲಿ 1 ಮೋಲ್ ಆಫ್ ಅಯಾನ್ಸ್ ಇರುತ್ತೆ. 1 ಮೋಲ್ ಆಫ್ ಪಾಸಿಟಿವ್ ಅಯಾನ್, 1 ಮೋಲ್ ಆಫ್ ನೆಗೆಟಿವ್ ಅಯಾನ್ಸ್. ಹೀಗೆ 1 ಮೋಲ್ ಆಫ್ ಪಾಸಿಟಿವ್ ಅಯಾನ್ ಅಂತಂದ್ರೇನು? 6.022 × 10⁻23 ಅಯಾನ್ಸ್. ಅಂದರೆ
ನೀವು ಎಲ್ಲೇ ಮೋಲಾರ್ ಕಂಡಕ್ಟಿವಿಟಿ ಅಂತ ತಗೊಂಡಾಗ ದೇರ್ ಯು ನೀಡ್ ಟು ಕನ್ಸಿಡರ್ ದ ಕಂಡಕ್ಟಿವಿಟಿ ಆಫ್ 1 mole ಆಫ್ ಅಯಾನ್ಸ್, 1 mole ಆಫ್ ಎ ಸಬ್ಸ್ಟೆನ್ಸ್ ಆರ್ 1 mole ಆಫ್ ಎನ್ ಎಲೆಕ್ಟ್ರೋಲೈಟ್. ದೇರ್ಫೋರ್ ಇವಾಗ ನನ್ನಲ್ಲಿ ವಾಲ್ಯೂಮನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ನಾನು ವಾಲ್ಯೂಮನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತಂದರೆ ಐ ನೀಡ್ ಟು ಕಾನ್ಸಂಟ್ರೇಟ್ ದ ಕಂಡಕ್ಟಿವಿಟಿ ಆಫ್ ಆಲ್ ದ ಅಯಾನ್ಸ್. ಕಂಡಕ್ಟಿವಿಟಿ ಆಫ್ ಆಲ್ ದ ಅಯಾನ್ಸ್ ಅಂತಂದರೆ ಕಂಡಕ್ಟಿವಿಟಿ ಆಫ್ 1 mole ಆಫ್ ಅಯಾನ್ಸ್ 6.022 × 10⁻23 ಅಯಾನ್ಸ್. ಈಗ ಆ 6.022 × 10⁻23 ಅಯಾನ್ಸು 1 ಲೀಟರ್ಲಾದರೂ ಇರ್ಬೋದು, 2 ಲೀಟರ್ಸಲ್ಲಾದರೂ ಇರ್ಬೋದು, 3 ಲೀಟರ್ಸಲ್ಲಾದರೂ ಇರ್ಬೋದು, 5 ಲೀಟರ್ಸಲ್ಲಾದರೂ ಇರ್ಬೋದು. ಇಲ್ಲಿ ವಾಲ್ಯೂಮ್ ಬಿಕಮ್ಸ್ ನೆಗ್ಲೆಕ್ಟೆಡ್. ವಾಲ್ಯೂಮನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಇಲ್ಲಿ ವಾಲ್ಯೂಮನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ದೇರ್ಫೋರ್ ಇದನ್ನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಹಾಗಿದ್ರೆ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್, ಅದ್ರ ಬಗ್ಗೆ ಇದನ್ನು ಹೇಳ್ತಾ ಇದ್ದಾನೆ. ಸೊ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಅಂತ ಹೇಳ್ದ, ಬಿಕಾಸ್ ಆಫ್ ದ ಡಿಕ್ರೀಸ್ ಇನ್ ದ ನಂಬರ್ ಆಫ್ ಅಯಾನ್ಸ್ ಅಂತ ಹೇಳಿದೆ. ಅದೇ ಮೋಲಾರ್ ಕಂಡಕ್ಟಿವಿಟಿ ಅಂತ ತಗೊಂಡಾಗ ಇವಾಗ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಅಂತ ಬಂದಾಗ ನೋಡಿ ಸ್ಟೇಟ್ಮೆಂಟ್ ಈ ಥರ ಹೇಳ್ತಾ ಇದೆ. ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್. ಇದು ರಿವರ್ಸು, ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ದ, ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯಾವಾಗ ಡೈಲ್ಯೂಷನ್ ಜಾಸ್ತಿ ಮಾಡಿದಷ್ಟು ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ದೇರ್ಫೋರ್ ಹೆಂಗಾಗುತ್ತದು, ಯಾಕದು ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಅನ್ನೋದನ್ನು ನೆಕ್ಸ್ಟು ಈ ಈಕ್ವೇಷನ್ನ ತೊಗೊಂಡು ನಾವು ನೋಡೋಣ. ಆ್ಯಸ್ ವಿ ಆಲ್ ನೋ ಮೋಲಾರ್ ಕಂಡಕ್ಟಿವಿಟಿ ಅಂತಲೇ λm = K × V, ವೇರ್ K ಅಂದರೆ ಕಪ್ಪ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ವಿ ಅಂದರೆ ವಾಲ್ಯೂಮ್. ಈಗ ಯಾಕೆ ಇಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಅಂತ ಬಂದಾಗ ನಾರ್ಮಲ್ ಆಗಿ ಇಲ್ಲಿ ನೋಡಿ ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್ ಏನಾಗುತ್ತೆ ಡಬಲ್ ಆಗುತ್ತೆ. ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್ ಅಂದರೆ ಡೈಲ್ಯೂಷನ್ ಜಾಸ್ತಿ ಮಾಡ್ತಾ ಹೋದಷ್ಟು ನಿಮಗೆ ಗೊತ್ತಿದೆ. ಡೈಲ್ಯೂಷನ್ ಅಂತಂದರೆ ಇನಿಷಿಯಲಿ ಹಿಂಗೆ ತೊಗೊಂಡಿದೆ, ಇದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಇತ್ತು. ಸೊ ನೆಕ್ಸ್ಟು ಅದಕ್ಕೆ ಎಕ್ಸ್ಟ್ರಾ 1 ಲೀಟ್ರನ್ನ ಆ್ಯಡ್ ಮಾಡಿದಾಗ ನೋಡಿ ವಾಲ್ಯೂಮ್ ಜಾಸ್ತಿ ಆಯಿತು, ಇದು ವಾಲ್ಯೂಮ್ ಜಾಸ್ತಿ ಆಗಿತ್ತು, ಗೊತ್ತಾಯ್ತಲ್ಲ. ಈಗ ಆ್ಯಸ್ ಆ್ಯಂಡ್ ವೆನ್ ದ ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್ ಇನ್ಕ್ರೀಸಸ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ನೋಡಿ ಇಲ್ಲಿ λm ಅಂತಂದರೆ λm = K × V. ಇಲ್ಲಿ ನಿಮಗೆ ಗೊತ್ತಿದೆ K ಅಂತಂದರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸು, ಇಟ್ ಈಸ್ ಆಲ್ವೇಸ್ ಅ ಕಾನ್ಸ್ಟೆಂಟ್ ಫಾರ್ ಅ ಪರ್ಟಿಕ್ಯುಲರ್ ಎಲೆಕ್ಟ್ರೋಲೈಟ್ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ ಅಟ್ ಎ ಗಿವನ್ ಕಂಡೀಷನ್ಸ್, ಸೆಟ್ ಆಫ್ ಕಂಡೀಷನ್ಸ್ ಅಂತ ತಗೊಂಡಾಗ ಸೊ ಇಟ್ ಆಲ್ವೇಸ್ ಪ್ರೆಸೆಂಟ್ ಕಾನ್ಸ್ಟೆಂಟ್. K ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ಈಕ್ವೇಷನಿಂದನೇ ಗೊತ್ತಾಗುತ್ತೆ. K ವ್ಯಾಲ್ಯೂ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ. ಸಪೋಸ್ ಇಫ್ ಐ ಟೇಕ್ ದ ವ್ಯಾಲ್ಯೂ ಆಫ್ K, ಸುಮ್ಮನೆ ಜನರಲಾಗಿ ಅಸ್ಯೂಮ್ ಮಾಡ್ತಾ ಇದ್ದೀನಿ. ಇಫ್ ದ ವ್ಯಾಲ್ಯೂ ಆಫ್ K ಇಫ್ ಇಟ್ ಈಸ್ = 10 ಅಂತ ತೊಗೊಂಡ್ರೆ 10 ಇದು ಆಲ್ವೇಸ್ ಫಿಕ್ಸೆಡ್ ಕಾನ್ಸ್ಟೆಂಟು. ವಿತ್ ದ ಇನ್ಕ್ರೀಸ್ ಇನ್ ದ ವಾಲ್ಯೂಮ್, ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ನೋಡಿ ಚೇಂಜ್ ಮಾಡ್ತಾ ಹೋಗ್ತೀನಿ ನೋಡಿ. ಒಂದು ಕಡೆ 1 ಲೀಟ್ರ್ ಇದೆ ಅಂತ ಅಂದ್ಕೊಳ್ಳಿ. 1 ಲೀಟ್ರ್ ಇದ್ದಾಗ ಇವಾಗ ವ್ಯಾಲ್ಯೂ ಆಫ್ λm ಎಷ್ಟಾಯಿತು, 10 × 1 ಇಟ್ ಈಸ್ = 10 ಆಯಿತು ಅಲ್ವಾ. ಈಗ ನಾನು ಇಫ್ ಐ ಕ್ಯಾನ್ ಇನ್ಕ್ರೀಸ್ ದ ಡೈಲ್ಯೂಷನ್ ಮಾಡಿದೆ, ಡೈಲ್ಯೂಷನ್ ಅಂತಲೇ 1 ಲೀಟ್ರ್ ಇದ್ದನ್ನ 2 ಲೀಟ್ರ್ ಮಾಡಿದೆ ಅಂತ ಅಂದ್ಕೊಳ್ಳಿ ನೋಡಿ, λm ಏನಾಗುತ್ತೆ 10 × 2 20 ಆಗುತ್ತೆ. ದೇರ್ಫೋರ್ ದ ಮಲ್ಟಿಪಲ್ಸ್ ಆಫ್ K ವಿತ್ ದಟ್ ಆಫ್ V ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್. ಆ ಈಕ್ವೇಷನ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದೆ ಆಲ್ವೇಸ್ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ಸ್ ಬೋತ್ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಸ್ ವೆಲ್ ಆಸ್ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಇಟ್ ಈಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್. ಅದನ್ನೇ ಈಕ್ವೇಷನು ಕೂಡ ನಿಮಗೆ ಸೊ ಸ್ಪೆಸಿಫಿಕ್ಕಾಗಿ ನಿಮಗೆ ತೋರಿಸ್ತಾ ಇದೆ. ಸೊ ಕ್ಲಿಯರಾಗಿ ಅದು ಇಂಡಿಕೇಟ್ ಮಾಡ್ತಾ ಇದೆ. ವಾಟ್ ಡಸ್ ಇಟ್ ಹ್ಯಾಪನ್ ಹಿಯರ್ ಅಂತ ಅಂದಾಗ ಇಲ್ಲಿ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ದ. ಸೊ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಇಲ್ಲಿ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತಾನೆ ಅದು ಕಂಡಕ್ಟಿವಿಟಿ. ಸೊ ದ ಕಂಡಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ ಸೊ ಅವನು ಹೇಳ್ತಾನೆ ಇಲ್ಲಿ ಫ್ರಮ್ ದ ಈಕ್ವೇಷನ್ ವಿತ್ ದ ಡೈಲ್ಯೂಷನ್ ದ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸಸ್, the decrease in the conductivity is more compensated by the increase in the volume of the solution. ಅಂದರೆ ಇಲ್ಲಿ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಲ್ಲಿ ಹೇಳಿರೋ ಪ್ರಕಾರ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಸೊ ಅದೇ ಪ್ರಕಾರ ಇಲ್ಲೂ ಕಂಡಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗ್ಬೋದು. ಬಟ್ ದ ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ಅಂದರೆ ವ್ಯಾಲ್ಯೂ ಆಫ್ ವಾಲ್ಯೂಮ್, ದ ಮ್ಯಾಗ್ನಿಟ್ಯೂಡ್ ಆಫ್ ದ ವಾಲ್ಯೂಮ್ ಅಂತ ಏನು ತೊಗೊಳ್ತೀವಿ, ಸೊ ಅದರ ಒಂದು ಮ್ಯಾಗ್ನಿಟ್ಯೂಡ್ನಲ್ಲಿ ಅದರ ಒಂದು ವ್ಯಾಲ್ಯೂನಲ್ಲಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಅಂದರೆ ವಾಟ್ ಎವರ್ ದ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ K ವಿಚ್ ಈಸ್ ಮೋರ್ ಕಾಂಪನ್ಸೇಟೆಡ್ ಬೈ ಮೀನ್ಸ್ ಆಫ್ ದ ಇನ್ಕ್ರೀಸ್ ಇನ್ ದ ವಾಲ್ಯೂಮ್. ಅಂದರೆ
ಅಲ್ಲಿ ಡಿಕ್ರೀಸ್ ಇನ್ ಕೆ ವೆರಿ ಗ್ರ್ಯಾಜುವಲಿ ಟೇಕ್ಸ್ ಪ್ಲೇಸ್. ತುಂಬ ಸಣ್ಣ ಸಣ್ಣ ವಾಲ್ಯೂಮ್ನಲ್ಲಿ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ವಾಲ್ಯೂಮ್ ಅಂತ ತಗೊಂಡಾಗ ವಾಲ್ಯೂಮ್ ಏನಾಗುತ್ತೆ, ಅಲ್ಲಿ ವಾಲ್ಯೂಮ್ ಡಿಫ್ರೆನ್ಸ್ ಅಥವಾ ವಾಲ್ಯೂಮ್ ಇನ್ಕ್ರೀಸು ಇನ್ ಟರ್ಮ್ಸ್ ಆಫ್ ಲಾರ್ಜ್ ಸ್ಕೇಲಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ದ ಇನ್ಕ್ರೀಸ್ ಇನ್ ದ ವಾಲ್ಯೂಮ್, ಸೊ ವಿಚ್ ವಿಲ್ ಬಿ ಪ್ರಿಡಾಮಿನೇಟೆಡ್ ಆರ್ ವಿಚ್ ವಿಲ್ ಡಾಮಿನೇಟ್ ಓವರ್ ದಟ್ ಡಿಕ್ರೀಸ್ ಇನ್ ದ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಥವಾ ಕಂಡಕ್ಟಿವಿಟಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂತಾರೆ ತಲೆ ಕೆಡಿಸ್ಕೊಂಬಿಡಿ. ಲ್ಯಾಂಬ್ಡಾ ಎಮ್ ಇಟ್ ಇಸ್ ಈಕ್ವಲ್ ಟು ಕೆ ಇಂಟು ವಿ. ಈ ಕೆನ ಕಾನ್ಸ್ಟೆಂಟ್ ಅಂತ ಇಟ್ಕೊಂಡು ವಿ ಇನ್ಕ್ರೀಸ್ ಮಾಡ್ತಾ ಹೋಗಿ ಲ್ಯಾಂಬ್ಡಾ ಎಮ್ ವ್ಯಾಲ್ಯೂ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದಟ್ಸ್ ವೈ ಸೊ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ಅಂತ ಹೇಳ್ತಾನೆ. ಸೊ ಇನ್ನೂ ಒಂದು ರೀತಿ ಹೇಳೋದಾದರೆ ಯಾಕೆ ಇಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತಲೇ ಸೊ ಸೈಂಟಿಫಿಕಲಿ ಅಥವಾ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ಪ್ರಕಾರ ಹೇಳೋದಾದರೆ ಸೊ ಇನ್ನೊಂದು ರೀತಿ ಹೇಳ್ತಾನೆ ಇಲ್ಲಿ. ಸೊ ಏನು ಅಂತಂದರೆ, ಆ್ಯಸ್ ಆ್ಯಂಡ್ ವೆನ್, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಂದು ಕಂಟೈನರ್ ಇದೆ. ಇನಿಷಿಯಲಿ ಐ ಹ್ಯಾವ್ ಟೇಕನ್ 1 mole ಆಫ್ ಎ ಸಬ್ಸ್ಟೆನ್ಸ್ ವಿತ್ ಇನ್ ದಿಸ್ ಕಂಟೈನರ್. ದೇರ್ಫೋರ್ ಇದಕ್ಕೆ ಒಂದು ಡೆಫಿನೆಟ್ ಮೋಲಾರ್ ಕಂಡಕ್ಟಿವಿಟಿ ಇರುತ್ತೆ. ಇವಾಗ ನಾನೇನು ಮಾಡ್ತೀನಿ, ಸೊ ಅದೇ ಕಂಟೈನರ್ನ ತೊಗೊಂಡಿದ್ದೆ, ಸೊ ಅಷ್ಟೇ ಇತ್ತು. ಈಗೇನು ಮಾಡ್ತೀನಿ, ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡ್ತೀನಿ. ಅಂದರೆ ಅಪಾನ್ ಇನ್ಕ್ರೀಸಿಂಗ್ ದ ಡೈಲ್ಯೂಷನ್ ವಾಟರ್ನ ಆ್ಯಡ್ ಮಾಡಿದೆ. ಎಷ್ಟು ಆ್ಯಡ್ ಮಾಡಿದೆ ಸರ್ ಅಂತಂದರೆ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಸೊ 1 ಲೀಟ್ರ್ ಇದ್ದಂಥ ಸೊಲ್ಯೂಷನ್ನ ನಾನು ಏನು ಮಾಡಿದೆ, ಟೋಟಲಾಗಿ 2 ಲೀಟ್ರ್ ಮಾಡಿದೆ. ಗೊತ್ತಾಯ್ತಲ್ಲ, 2 ಲೀಟ್ರ್ ಮಾಡಿದೆ. ಸೊ ಇನಿಷಿಯಲಿ ನೋಡಿ, ಇನ್ನೊಂದು ರೀತಿ ತಗೋತೀನಿ. ಈಗ ಗೊತ್ತಾಗುತ್ತೆ, ಈಗ ತೋರಿಸ್ತೀನಿ ನಿಮಗೆ. ನೋಡಿ, ಇನಿಷಿಯಲಿ ಹಿಂಗಿತ್ತು, ಇದು 1 ಲೀಟ್ರದ್ದು. ಈಗ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, 1 ಲೀಟ್ರ್ ಆಫ್ ಅಕ್ವೇಸ್ ಸೊಲ್ಯೂಷನ್ ಅಥವಾ ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಇತ್ತಲ್ಲ, ನೋಡಿ ನಂಬರ್ ಆಫ್ ಅಯಾನ್ಸು ಹೀಗಿತ್ತು. ಅಂದರೆ ಒಂದಕ್ಕೊಂದು ಸ್ವಲ್ಪ ಹತ್ತಿರದಲ್ಲಿತ್ತು. ಫಾರ್ ಎಕ್ಸಾಂಪಲ್ ಇದನ್ನು 1 mole ಆಫ್ ಅಯಾನ್ಸ್ ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ ಸುಮ್ಮನೆ. ಇದಿಷ್ಟು 1 mole ಆಫ್ ಅಯಾನ್ಸ್. ನೋಡಿ, ಅಬ್ಸರ್ವ್ ಮಾಡಿ. ಸೊ ಸ್ಮಾಲರ್ ವಾಲ್ಯೂಮ್ನಲ್ಲಿ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇದ್ದಾಗ ಆವಾಗ ಅಯಾನ್ಸ್ ಏನಾಗಿರುತ್ತೆ ಅಂತಂದರೆ, ಅಯಾನ್ಸ್ ಆರ್ ಕ್ಲೋಸ್ ಟು ಒನ್ ಅನದರ್. ಅಂದರೆ ಒಂದಕ್ಕೊಂದು ತುಂಬ ಹತ್ತಿರದಲ್ಲಿರುತ್ತೆ ಯಾವುದು, ಅಯಾನ್ಸ್ಗಳು. ಈಗ ಮೂವ್ ಆಗಬೇಕಾದ್ರೆ ಏನಾಗುತ್ತೆ, ಸೊ ಪಾಸಿಟಿವ್ ಅಯಾನು ದೇ ಆರ್ ಅಟ್ರಾಕ್ಟೆಡ್ ಬೈ ದ ನೆಗೆಟಿವ್ ಅಯಾನ್ಸ್, ನೆಗೆಟಿವ್ ಅಯಾನ್ಸ್ ದೇ ಆರ್ ಅಟ್ರಾಕ್ಟೆಡ್ ಬೈ ದ ಪಾಸಿಟಿವ್ ಅಯಾನ್ಸ್. ಇನ್ ಡೂಯಿಂಗ್ ಸೊ ಅವಾಗ ಆಗಬೇಕಾದ್ರೆ ಏನಾಗುತ್ತೆ, ದ ವೆಲಾಸಿಟಿ ಅಂದರೆ ಅಟ್ರ್ಯಾಕ್ಟ್ ಆದಾಗ ಏನಾಗುತ್ತೆ, ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ದಂಥ ಅಯಾನ್ದು ಸ್ಪೀಡು ಅಥವಾ ವೆಲಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದರೆ ಸ್ಮಾಲರ್ ವಾಲ್ಯೂಮ್ನಲ್ಲಿ ಅಥವಾ ಸ್ಮಾಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನಲ್ಲಿ ದ ಮೊಬಿಲಿಟಿ ಆರ್ ದ ವೆಲಾಸಿಟಿ ಆಫ್ ದ ಅಯಾನ್ಸ್ ಇಟ್ ಈಸ್ ಸೆಡ್ ಟು ಬಿ ಲೆಸ್, ಅಥವಾ ವೆಲಾಸಿಟಿ ಆರ್ ಸ್ಪೀಡ್ ಆಫ್ ದ ಅಯಾನ್ಸ್ ಇಟ್ ಈಸ್ ಕಡಿಮೆ ಇರುತ್ತೆ. ಸೊ ಈಗೇನು ಮಾಡ್ತಾಯಿದ್ದೀನಿ ನೋಡಿ, ಸೊ ಅದೇ ಇವಾಗ ನಾನು ಅದೇ ಕಂಟೈನರ್ನಲ್ಲಿ ಅದೇ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇವಾಗ ನಾನು 2 ಲೀಟ್ರಲ್ಲಿ ತೊಗೊಂಡೆ. ಅಂದರೆ 1 ಲೀಟ್ರ್ ವಾಟರ್ನ ಜಾಸ್ತಿ ಆ್ಯಡ್ ಮಾಡಿದೆ ನಾನೀಗ. ಆ್ಯಡ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಇನಿಷಿಯಲಿ 1 ಲೀಟರ್ ಆಫ್ ವಾಟರ್ನಲ್ಲಿ ಅಥವಾ 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಅಯಾನ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಬಟ್ ಯಾವಾಗ ನಾನು 1 ಲೀಟರ್ ವಾಟರ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ, ಅವಾಗ ಏನಾಗುತ್ತೆ, ದ ಅಯಾನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಇನ್ ದಿಸ್ 2 ಲೀಟರ್ಸ್ ಆಫ್ ಸೊಲ್ಯೂಷನ್. ಅವಾಗ ಏನಾಗುತ್ತೆ ನೋಡಿ, ಅಯಾನ್ಸ್ಗಳು ಇಲ್ಲೊಂದು ಅಯಾನ್ ಇದ್ದರೆ ಇಲ್ಲೊಂದು ಅಯಾನ್ ಇರುತ್ತೆ, ಇಲ್ಲೊಂದು ಅಯಾನ್ ಇರುತ್ತೆ ನೋಡಿ, ಹೀಗೆ. ಅಂದರೆ ಅಬ್ಸರ್ವ್ ಮಾಡ್ಬೋದು ನೀವಿಲ್ಲಿ, ಆ್ಯಸ್ ಆ್ಯಂಡ್ ವೆನ್ ದ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್ ಹಿಯರ್, ದ ಡಿಸ್ಟೆನ್ಸ್ ಆರ್ ದ ಗ್ಯಾಪ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ದ ಅಯಾನ್, ದ ಗ್ಯಾಪ್ ಬಿಟ್ವೀನ್ ದ ಅಯಾನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ದ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಬಿಟ್ವೀನ್ ದ ಅಯಾನ್ಸ್ ಕರೆಸ್ಪಾಂಡಿಂಗ್ ಅಯಾನ್ಸ್ ಇನ್ಕ್ರೀಸಸ್ ಅಂತ ಹೇಳ್ತಾನೆ. ನೋಡಿ, ಅಬ್ಸರ್ವ್ ಮಾಡಿ. ಅಯಾನ್ಸ್ಗಳು ತುಂಬ ಹತ್ತಿರದಲ್ಲಿದ್ದಾಗ ಅಲ್ಲಿ ಸೊ ಆಪೋಸಿಟ್ ಚಾರ್ಜ್ಡ್ ಅಯಾನ್ಸ್ ಏನು ಮಾಡುತ್ತೆ, ಒಂದಕ್ಕೊಂದು ಅಟ್ರ್ಯಾಕ್ಟ್ ಮಾಡಿ ಅದರ ಒಂದು ಸ್ಪೀಡನ್ನು, ಅಂದರೆ ದ ಸ್ಪೀಡ್ ಆಫ್ ದ ಅಯಾನ್ಸ್ ಇಟ್ ಈಸ್ ಲೆಸ್ ಯಾವಾಗ ವಿತಿನ್ ದ ಸ್ಮಾಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಬಟ್ ಅದೇ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ನಾನು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಿಕೊಂಡಾಗ ಅವಾಗ ಏನಾಗುತ್ತೆ, ದ ಅಯಾನ್ಸ್ ಕ್ಯಾನ್ ಮೂವ್ ಫಾಸ್ಟರ್. ಸೊ ಹಿಯರ್ ದ ಸ್ಪೀಡ್ ಆಫ್ ದ ಅಯಾನ್ಸ್, ದ ಸ್ಪೀಡ್ ಆಫ್ ದ ಅಯಾನ್ ಇಟ್ ಈಸ್ ಸೆಡ್ ಟು ಬಿ ಮೋರ್. ಇಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ, ಇಲ್ಲಿ ಸ್ಪೀಡ್ ಏನಾಗಿರುತ್ತೆ, ಲೆಸ್ ಇರುತ್ತೆ ಅಥವಾ ಲೋ ಇರುತ್ತೆ. ಯಾಕೆ ಇಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ ಇಲ್ಲಿ ಫಸ್ಟ್ 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಅಂತಂದರೆ, ಬಿಕಾಸ್ ಆಫ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್. ವೆರಾಸ್ ಇಲ್ಲಿ ಏನಾಗುತ್ತೆ, ಇಂಟರ್ ಅಯಾನಿಕ್ ಅಟ್ರಾಕ್ಷನ್ ಡಿಕ್ರೀಸಸ್ ಅಂತ ಹೇಳ್ತಾನೆ. ಸೊ ಬಿಕಾಸ್ ಆಫ್ ದ ಲಾರ್ಜರ್ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದ ಸೊ ಅಯಾನ್ಸ್ ಹಿಯರ್, ದೇರ್ಫೋರ್ ಹಿಯರ್ ಸ್ಪೀಡ್ ಈಸ್ ಸೆಡ್ ಟು ಬಿ ಮೋರ್ ಅಂತ ಹೇಳ್ತಾನೆ. ಸೊ ಸ್ಪೀಡ್ ಜಾಸ್ತಿ ಆದಾಗ, ವೆಲಾಸಿಟಿ ಜಾಸ್ತಿ ಆದಾಗ ಅಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾನೆ.
ದೇರ್ಫೋರ್ ಈ ಪಾಯಿಂಟನ್ನು ಇಟ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ವಿತ್ ದ ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಯರ್ ವಾಟ್ ಹ್ಯಾಪನ್ಸ್ ಟು ದ ನಂಬರ್ ಆಫ್ ಅಯಾನ್ಸ್. ಸೊ ನಂಬರ್ ಆಫ್ ಅಯಾನ್ಸ್ ಅಥವಾ ವಾಟ್ ಹ್ಯಾಪನ್ಸ್ ಟು ದ ಅಯಾನ್ಸ್ ಅಂತಂದರೆ ದ ವೆಲಾಸಿಟಿ ಆರ್ ದ ಸ್ಪೀಡ್ ಆಫ್ ದ ಅಯಾನ್ಸ್ ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್. ಸೊ ಯಾವಾಗ ಅಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೋ ಅಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ದೇರ್ಫೋರ್ ಮೋಲಾರ್ ಕಂಡಕ್ಟಿವಿಟಿ, ಸೊ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಆಲ್ವೇಸ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ಅನ್ನೋದನ್ನು ಆ ಈಕ್ವೇಷನ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಆ್ಯಂಡ್ ಥಿಯರಿಟಿಕಲಿ ಬೈ ಅಸ್ಯೂಮಿಂಗ್ ದಿಸ್ ಫ್ಯಾಕ್ಟ್ ಐ ಕ್ಯಾನ್ ಏಬಲ್ ಟು ಎಕ್ಸ್ಪ್ಲೇನ್ ಆರ್ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ದ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದೆಯಲ್ಲಪ್ಪ? ಸೊ ದೇರ್ಫೋರ್ ಈಗ ನಾನು ಹೇಳಿದೆ both in the case of strong electrolyte as well as in the case of weak electrolyte molar conductivity increase ಆಗುತ್ತೆ ಅಂತ ಹೇಳಿದೆ. ಸೊ ಎರಡೂ ಕೇಸ್ನಲ್ಲಿ ನಮಗೆ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಹೆಂಗಾಗುತ್ತೆ ಅದು? ಸೊ ಹೌ ಟು ಎಕ್ಸ್ಪ್ಲೇನ್ ದಟ್ ವೇರಿಯೇಷನ್ ಆಫ್ ದ ಮೋಲಾರ್ ಕಂಡಕ್ಟಿವಿಟಿ. ಸೊ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ತೋರಿಸ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅಲ್ಲೊಂದು ಈಕ್ವೇಷನ್ ಬರುತ್ತೆ. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ ಮೋಲಾರ್ ಕಂಡಕ್ಟಿವಿಟಿ ನೆಕ್ಸ್ಟ್ ಒಂದು ಈಕ್ವೇಷನ್ ತೋರಿಸ್ತೀನಿ. ಆ್ಯಂಡ್ ದಟ್ ಈಕ್ವೇಷನ್ ವಿಚ್ ಇಸ್ ಕಾಲ್ಡ್ ಆಸ್ ಡಿ ಬೈ ಹಕ್ಕಲ್ ಒನ್ಸಜರ್ ಈಕ್ವೇಷನ್ ಅಂತ ಹೇಳ್ತಾನೆ. ಸೊ ಆ ಡಿ ಬೈ ಹಕ್ಕಲ್ ಒನ್ಸಜರ್ ಈಕ್ವೇಷನಲ್ಲಿ ತೊಗೊಂಡು ಅಲ್ಲಿ ಎರಡು ಪ್ಯಾರಾಮೀಟರ್ಸನ್ನು ತೊಗೊಂಡು ಅಲ್ಲೊಂದು ಗ್ರಾಫನ್ನು ಪ್ಲಾಟ್ ಮಾಡಿದಾಗ ನಮಗೆ ಸೊ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ ಯಾವ ರೀತಿ ಅದು ಮೋಲಾರ್ ಕಂಡಕ್ಟಿವಿಟಿ ವೇರಿಯೇಷನ್ ಆಗುತ್ತೆ ಮತ್ತು ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ಯಾವ ರೀತಿ ಅದು ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ನೋಡಿ ಇದನ್ನು ನಾನು ಹೇಳಿದ್ನಲ್ಲ ಆ ಪಾಯಿಂಟನ್ನು ಕೂಡ ಮತ್ತೆ ನಾನು ಹೇಳಿದ್ದೀನಿ. ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ದ ನಂಬರ್ ಆಫ್ ಅಯಾನ್ಸ್ ವಿಚ್ ರಿಮೈನ್ಸ್ ಸೇಮ್. ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಏನು ಚೇಂಜ್ ಆಗಲ್ಲ, ಅಂದರೆ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ನ ತೊಗೊಳ್ತೀನಿ. ಇಲ್ಲಿ ಯೂನಿಟ್ ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ದ ಟೋಟಲ್ ವಾಲ್ಯೂಮ್ ಯಾಕೆ ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಇಯರ್ ದ ನಂಬರ್ ಆಫ್ ಅಯಾನ್ಸ್ ಇನ್ ದಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಟೋಟಲ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ದಟ್ ನಂಬರ್ ಆಫ್ ಅಯಾನ್ಸ್ ವಿಚ್ ಇಸ್ ಆಲ್ವೇಸ್ ಫಿಕ್ಸೆಡ್ ಇಟ್ ಈಸ್ ಈಕ್ವಲ್ ಟು 1 ಮೋಲ್ ಆಫ್ ಅಯಾನ್ಸ್. ಅವಾಗಡ್ರ ನಂಬರ್ ಆಫ್ ಅಯಾನ್ಸ್ ಇರುತ್ತೆ. ದೇರ್ಫೋರ್ ಆ ಪಾಯಿಂಟನ್ನು ಹೇಳ್ತಾ ಇದ್ದಾನೆ. ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ದ ನಂಬರ್ ಆಫ್ ಅಯಾನ್ಸ್ ವಿಚ್ ರಿಮೇನ್ಸ್ ಸೇಮ್ ಇನ್ ದ ಸೊಲ್ಯೂಷನ್ but the ions move far apart due to which the force of attraction between the ions decreases. ಅಂದರೆ ವಾಲ್ಯೂಮ್ ಜಾಸ್ತಿ ಆದಾಗ ಇಂಟರ್ ಅಯಾನಿಕ್ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದಾಗ ಆ ಕೇಸ್ನಲ್ಲಿ ಅಟ್ರಾಕ್ಷನ್ ಬಿಟ್ವೀನ್ ದ ಅಯಾನ್ಸು ಕಡಿಮೆ ಆಗುತ್ತೆ. ಅಟ್ರಾಕ್ಷನ್ ಬಿಟ್ವೀನ್ ದ ಅಯಾನ್ಸ್ ಕಡಿಮೆ ಆದಾಗ ಸೊ ಅಲ್ಲಿ ಅಯಾನ್ಸ್ ಕ್ಯಾನ್ ಮೂವ್ ಫಾಸ್ಟರ್ with a greater velocity and hence the molar conductivity increases with the increase in the dilution. ಇದನ್ನು ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ನಾವು ತೊಗೊಬೋದು. ಇಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ನಲ್ಲಿ ನಾವು ನಂಬರ್ ಆಫ್ ಅಯಾನ್ಸ್ ವಿಚ್ ಇಸ್ ಆಲ್ವೇಸ್ ಫಿಕ್ಸೆಡ್, ಅಂದರೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಿ ಎಲ್ಲ ಅಲ್ಲಿ ತೊಗೊಂಡಿರುವಂಥ ಎಲ್ಲ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಿ, ಅಂದರೆ 1 ಮೋಲ್ ಆಫ್ ಎಲೆಕ್ಟ್ರೋಲೈಟನ್ನು ತೊಗೊಂಡಿದ್ದೀನಿ ಅಂತಂದರೆ 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ ಅಷ್ಟೂ ಡಿಸೋಸಿಯೇಟ್ ಆಗಿ ನನಗೆ ಅಯಾನ್ಸನ್ನು ಕೊಟ್ಟಿರುತ್ತೆ. 1 ಮೋಲ್ ಆಫ್ ಪಾಸಿಟಿವ್ ಅಯಾನ್, 1 ಮೋಲ್ ಆಫ್ ನೆಗೆಟಿವ್ ಅಯಾನ್ ಎರಡನ್ನೂ ಕೊಟ್ಟಿರುತ್ತೆ. ಅಲ್ಲಿ ನಂಬರ್ ಆಫ್ ಅಯಾನ್ಸ್ ವಿಚ್ ರಿಮೇನ್ಸ್ ಆಲ್ವೇಸ್ ಸೇಮ್. ಅಲ್ಲಿ there will be no change in the number of ions even after the dilution within the total volume of the solution. ಬಟ್ ಅಲ್ಲೇನಾಗುತ್ತೆ, ಅಯಾನ್ಸ್ ಒಂದರಿಂದ ಒಂದು ದೂರ ಹೋಗುತ್ತೆ. ದೂರ ಹೋದಾಗ ಅದರದ್ದು ಮೊಬಿಲಿಟಿ ಅಥವಾ ವೆಲಾಸಿಟಿ ಜಾಸ್ತಿ ಆಗುತ್ತೆ. ವೆಲಾಸಿಟಿ ಜಾಸ್ತಿ ಆದಾಗ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇಟ್ ಈಸ್ ವಾಟ್ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ. ಆ್ಯಂಡ್ ಅಟ್ ಅನ್ ಇನ್ಫೈನೈಟ್ ಡೈಲ್ಯೂಷನ್, ನೋಡಿ ಈಗ ನಾವು ಎಷ್ಟೋ 1 ಲೀಟ್ರ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಡೈಲ್ಯೂಷನ್ ಮಾಡಬೇಕು ಅಂತ ಹೋದರೆ ಈಗ ನಾನು ಹೌ ಮೆನಿ ಟೈಮ್ಸ್ ಐ ಕ್ಯಾನ್ ಏಬಲ್ ಟು ಇನ್ಕ್ರೀಸ್ ದ ಡೈಲ್ಯೂಷನ್ ಅಂತಂದರೆ ಐ ಕ್ಯಾನ್ ಟೇಕ್ ಸೆವರಲ್ ಟೈಮ್ಸ್. ಐ ಕ್ಯಾನ್ ಟೇಕ್ ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ಅಂತ ಹೇಳ್ತಾನೆ. ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ಅಂತಂದರೆ ಏನು? ದಟ್ ಈಸ್ ವಾಟ್ ಅಟ್ ದ ಎಕ್ಸ್ಟ್ರೀಮ್ ಲಾಸ್ಟ್ ಸ್ಟೆಪ್ಪಲ್ಲಿ ಅಥವಾ ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನ್ ಅಂತ ಹೇಳ್ತಾನೆ. ಅಬ್ಸರ್ವ್ ಮಾಡಿ, ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್, ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೆ ಇದು ಇನಿಷಿಯಲಿ 1 ಲೀಟರ್ ಸೊಲ್ಯೂಷನಲ್ಲಿ ತೊಗೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ. ಪರ್ ಯೂನಿಟ್ ವಾಲ್ಯೂಮ್ ಅಂತ ತೊಗೊಂಡಾಗ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂತ 1 ಮೋಲಾರ್ ಇರುತ್ತೆ ಅಲ್ವಾ? 1 ಮೋಲಾರ್. ಇನ್ ಕೇಸ್ ನಾನು ಡಬಲ್ ಮಾಡಿದೆ ಅಂದರೆ 2 ಲೀಟರ್ಸನ್ನು ತೊಗೊಂಡೆ. 2 ಲೀಟರ್ಸನ್ನು ತೊಗೊಂಡಾಗ ಇವಾಗ ಟೋಟಲ್ ವಾಲ್ಯೂಮ್ನಲ್ಲಿ ನಂಬರ್ ಆಫ್ ಅಯಾನ್ಸ್ ಸೇಮ್ ಇರುತ್ತೆ. ಬಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ತೊಗೊಂಡಾಗ ಅಲ್ಲಿ ನಂಬರ್ ಆಫ್ ಅಯಾನ್ಸ್ ಕಡಿಮೆ ಆಯಿತು ಅಥವಾ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್. ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಈ ಫ್ಯಾಕ್ಟ್ ಗೊತ್ತಿರಬೇಕು ನಿಮಗೆ. ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ಆಲ್ವೇಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್. ಅಂದರೆ 1 ಲೀಟರ್ನಲ್ಲಿ 1 ಮೋಲಾರ್ ಇದ್ದರೆ 2 ಲೀಟರ್ಸ್ನಲ್ಲಿ ಏನಾಗುತ್ತೆ ಅದು, ಸೊ ದ ಕಾನ್ಸಂಟ್ರೇಷನ್ನ ತೊಗೊಂಡಿರೋದು 0.5 ಆಗುತ್ತೆ ಅಲ್ವಾ? 0.5 ಮೋಲ್ಸ್ ಆಗುತ್ತೆ. ಸೊ ಅದೇ ಥರ 4 ಲೀಟ್ರ್ ತೊಗೊಂಡ್ರೆ
0.25 ಲೀಟರ್ಸ್. ಸೊ ಅದೇ ಥರ ಮುಂದೆ ಇನ್ಕ್ರೀಸ್ ಮಾಡ್ತಾ ಹೋದರೆ ನೋಡಿ, ಐ ಹ್ಯಾವ್ ಇನ್ಕ್ರೀಸ್ ದ ನಂಬರ್ ಆಫ್ ಟೈಮ್ಸ್ ದ ಡೈಲ್ಯೂಷನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಆ್ಯಂಡ್ ವೆನ್ ದ ಡೈಲ್ಯೂಷನ್ ಪ್ರಾಪರ್ಟಿ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್ ಹಿಯರ್, ಕಂಟಿನ್ಯೂಸ್ಲಿ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಏನಾಗುತ್ತೆ, ಡಿಕ್ರೀಸಸ್. ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಇಟ್ ಇಸ್ ಜಸ್ಟ್ ಅನ್ ಅಸಂಪ್ಷನ್. ಇದು ಲಾಸ್ಟ್ ಸ್ಟೆಪ್ಪಲ್ಲಿ ಇನ್ಕ್ರೀಸ್ ಮಾಡಿದ್ದೀನಲ್ಲ, ದ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಇನ್ಕ್ರೀಸ್ ಮಾಡಿದ್ದೀನಿ ಡೈಲ್ಯೂಷನ್ನು, ಅದನ್ನು ನಾವು ಇನ್ಫೈನೈಟ್ ಡೈಲ್ಯೂಷನ್ ಅಂತ ಅಂದ್ಕೋಣ. At the condition of infinite dilution condition, the concentration of the solution, it is almost approaches zero. It almost approaches zero. So, ಆ ಕಂಡೀಷನಲ್ಲಿ the concentration of the solution, it is almost zero, at which the molar conductivity of the solution which reaches maximum ಅಂತಂದರೆ, ಸೊ ಆ ಕಂಡೀಷನಲ್ಲಿ ಅಟ್ ಎನ್ ಇನ್ಫೈನೈಟ್ ಡೈಲ್ಯೂಷನ್ ಅಂತ ತಗೊಂಡಾಗ ಅಯಾನ್ಸ್ಗಳು ಒಂದಕ್ಕೊಂದು ತುಂಬ ದೂರದಲ್ಲಿರುತ್ತೆ. ನಿಮ್ಗೆ ಅರ್ಥ ಆಗಿರಲಿ. ಆ ಕಂಡೀಷನಲ್ಲಿ ಏನಾಗುತ್ತೆ ನೋಡಿ, ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸೊಲ್ಯೂಷನ್ ಈಸ್ ಮ್ಯಾಕ್ಸಿಮಮ್, ವಿಚ್ ರೀಚಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಅಟ್ ದ ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನಲ್ಲಿ, ವಾಟ್ ಎವರ್ ದ ಅಟ್ ಎನ್ ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನ್ ದ ಕಾನ್ಸಂಟ್ರೇಷನ್ ಅಪ್ರೋಚಸ್ ಝೀರೋ, ಅಟ್ ವಿಚ್ ದ ಮೋಲಾರ್ ಕಂಡಕ್ಟಿವಿಟಿ ರೀಚಸ್ ಟು ದ ಮ್ಯಾಕ್ಸಿಮಮ್ and which is called as limiting molar conductivity, and that limiting molar conductivity of an electrolyte substance, ಅಂದರೆ ಇಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಎರಡು ರೀತಿ ಬರ್ತಾ ಇದೆ. ಒಂದು ಕಡೆಗೆ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸೊಲ್ಯೂಷನ್ ಅಂತ ತಗೊಂಡೆ. ಸೊ ಅದೇ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ಗೆ ಇನ್ನೊಂದು ಅಟ್ ಎನ್ ಇನ್ಫೈನೈಟ್ ಡೈಲ್ಯೂಷನ್ ಅಂತ ಕಂಡೀಷನಲ್ಲಿ ತಗೊಂಡಾಗ ಆ ಮೋಲಾರ್ ಕಂಡಕ್ಟಿವಿಟಿನ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಬಿಯಾಂಡ್ ದಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ದೇರ್ ಇಸ್ ನೋ ಎನಿ ಚೇಂಜ್ ಇನ್ ದ ಫರ್ದರ್ ಮೋಲಾರ್ ಕಂಡಕ್ಟಿವಿಟಿ ಈವನ್ ಆಫ್ಟರ್ ಫರ್ದರ್ ಡೈಲ್ಯೂಷನ್. ಯಾವಾಗ ಕಾನ್ಸಂಟ್ರೇಷನ್ ಅಪ್ರೋಚಸ್ ಝೀರೋ, ಅದನ್ನು ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಕಂಡಕ್ಟಿವಿಟಿ ಇಟ್ ಈಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಆರ್ ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಟೇಕಿಂಗ್ ಒನ್ ಸಿಂಪಲ್ ಇಕ್ವೇಷನ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಸಿಂಪಲ್ ಇಕ್ವೇಷನ್ ವಿಚ್ ಈಸ್ ಕಾಲ್ಡ್ ಆಸ್ ಡಿ ಬೈ ಹಕ್ಕಲ್-ಒನ್ಸಜರ್ ಇಕ್ವೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಡಿ ಬೈ ಹಕ್ಕಲ್-ಒನ್ಸಜರ್ ಇಕ್ವೇಷನ್. ಹಾಗಾದರೆ ವಾಟ್ ಈಸ್ ದಿಸ್ ಡಿ ಬೈ ಹಕ್ಕಲ್-ಒನ್ಸಜರ್ ಇಕ್ವೇಷನ್ ಅಂತಂದರೆ ಏನು? How to calculate the limiting molar conductivity of the solution or electrolyte solution, or simply ಡಿ ಬೈ ಹಕ್ಕಲ್-ಒನ್ಸಜರ್ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಸೊ ಯಾವ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ ನೋಡಿ, ಇಲ್ಲಿ ಇದು ಡಿ ಬೈ ಹಕ್ಕಲ್-ಒನ್ಸಜರ್ ಇಕ್ವೇಷನ್ ಅಂತ ಕರಿತೀವಿ. ಆ್ಯಂಡ್ ದಟ್ ಇಕ್ವೇಷನ್ ವಿಚ್ ಈಸ್ ಗಿವನ್ ಆಸ್ ಲ್ಯಾಂಬ್ಡಾ ಎಮ್ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇಟ್ ಈಸ್ ವಾಟ್ ಕಾಲ್ಡ್ ಆಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಇದನ್ನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ತಗೊಳ್ತೀವಿ. ಸೊ ಲ್ಯಾಂಬ್ಡಾ ಎಮ್ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಮೈನಸ್ ಎ ಇಂಟು ಸಿ ಟು ದ ಪವರ್ ಆಫ್ ಆಫ್ ಅಂತ ತೊಗೊಂಡಿದ್ದೀನಿ. ಅಥವಾ ದಿಸ್ ಈಕ್ವೇಷನ್ ವಿಚ್ ಕೆನ್ ಆಲ್ಸೋ ಬಿ ರಿಟರ್ನ್ ಲೈಕ್ ದಿಸ್, ಲ್ಯಾಂಬ್ಡಾ ಎಮ್ ಇಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಆರ್ ಲ್ಯಾಂಬ್ಡಾ ನಾಟ್ ಎಮ್ ಮೈನಸ್ ಎ ಇಂಟು ಕಾನ್ಸಂಟ್ರೇಷನ್ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್, ಹೀಗೂ ತೊಗೊಬೋದು. ಆ್ಯಂಡ್ ದಿಸ್ ಈಕ್ವೇಷನ್ ವಿಚ್ ಈಸ್ ಕಾಲ್ಡ್ ಆಸ್ ಡಿ ಬೈ ಹಕ್ಕಲ್-ಒನ್ಸಜರ್ ಇಕ್ವೇಷನ್ ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ ಇಸ್ ದ ಅಪ್ಲಿಕೇಶನ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಈಕ್ವೇಷನ್ ಏನು ಅಂತಂದರೆ, ಸೊ ಬೈ ಯೂಸಿಂಗ್ ದಿಸ್ ಡಿ ಬೈ ಹಕ್ಕಲ್-ಒನ್ಸಜರ್ ಇಕ್ವೇಷನ್ ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ molar conductivity of an electrolyte substance provided if you know lambda m naught, that is limiting molar conductivity value ಗೊತ್ತಿದ್ದು, ಕಾನ್ಸಂಟ್ರೇಷನ್ ಮತ್ತು ಸೊ ಒಂದು ಎ ಅಂತ ತೊಗೊಂಡಿದ್ದೀನಿ, ಇಟ್ ಈಸ್ ಅ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ಡಿ ಬೈ ಹಕ್ಕಲ್-ಒನ್ಸಜರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇದಿಷ್ಟು ಗೊತ್ತಿದ್ರೆ ನಾನು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಲಾರ್ ಕಂಡಕ್ಟಿವಿಟಿ. ಆರ್ ಈ ವ್ಯಾಲ್ಯೂಸ್ ಗೊತ್ತಿದ್ದು ನನಗೆ ಲ್ಯಾಂಬ್ಡಾ ಎಮ್ ಮತ್ತು ಎ ಮತ್ತು ಸಿ ವ್ಯಾಲ್ಯೂ ಗೊತ್ತಿದ್ದು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ವ್ಯಾಲ್ಯೂ ಬೇಕು ಅಂತಾನೆ ಅದನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಅಂತ ಹೇಳ್ತಾನೆ. And by using this simple equation it is possible to calculate the molar conductivity of an electrolyte substance, that is the molar conductivity of a strong electrolyte substance ಅಂತ ಹೇಳ್ತಾನೆ. ಸೊ ಈ ಈಕ್ವೇಷನ್ನ ತೊಗೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಅಂತಾನೆ ಬೈ ಮೀನ್ಸ್ ಆಫ್ ಪ್ಲಾಟಿಂಗ್ ಎ ಗ್ರಾಫ್ ಅಂತ ಹೇಳ್ತಾನೆ. ಹೆಂಗೆ ಅದನ್ನು ಗ್ರಾಫನ್ನು ಪ್ಲಾಟ್ ಮಾಡ್ತೀವಿ ಅಂತಂದರೆ, ಸೊ ಬೈ ಮೀನ್ಸ್ ಆಫ್ ಟೇಕಿಂಗ್ two variables here. Along the y-axis if I take lambda m value, and along the x-axis if I take the concentration to the power of half ಅಂತ ಏನಿದೆ ಆ ವ್ಯಾಲ್ಯೂನ ತೊಗೊಂಡ್ರೆ,
ಆರ್ ಸ್ಕ್ವೇರ್ ರೂಟ್ ಆಫ್ ಸಿನ ತೊಗೊಂಡ್ರೆ. ಸೊ ದೇರ್ಫೋರ್ ನೋಡಿ ಅಬ್ಸರ್ವ್ ಮಾಡಿ. ಸೊ ಈ ಗ್ರಾಫನ್ನು ತೋರಿಸಿದಾಗ ಅವಾಗ ಏನಾಗುತ್ತೆ, ಸೊ ಫಾರ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟಿನ್ಯೂಸ್ಲಿ ವಿತ್ ದ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್, ನೋಡಿ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋದಂಗೆ ದ ಯಾವುದು ಮೋಲಾರ್ ಕಂಡಕ್ಟಿವಿಟಿ ವ್ಯಾಲ್ಯೂ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ಲೈಕ್ ದಿಸ್. ನೋಡಿ ಅದನ್ನು ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫೈನಲಿ ವಿಚ್ ರೀಚಸ್ ಟು ದ ಮ್ಯಾಕ್ಸಿಮಮ್ ಯಾವಾಗ ಅಂತಾನೆ ನೋಡಿ, ಇಫ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇಫ್ ಇಟ್ ಈಸ್ 0, ಇಲ್ಲಿ ಈ ಪಾಯಿಂಟಲ್ಲಿ 0 ಆಗುತ್ತೆ. ಅದು ಆ ಪಾಯಿಂಟಲ್ಲಿ 0 ಆದಾಗ ನೋಡಿ, ಸೊ ಈ ಲೈನ್ನ ಇಲ್ಲಿಗೆ ಎಳ್ಕೊಂಡ್ರೆ, ನಾನು ಇಲ್ಲಿಗೆ ಟಚ್ ಮಾಡಿಕೊಂಡ್ರೆ, ಆ್ಯಂಡ್ ದಿಸ್ ಈಸ್ ವಾಟ್ ಕಾಲ್ಡ್ ಆಸ್ ಲ್ಯಾಂಬ್ಡಾ ಎಮ್ ನಾಟ್ ಆರ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. And this limiting molar conductivity which is said to be the maximum molar conductivity of a strong electrolyte anta heltane, and beyond which there will be no change in the molar conductivity of the electrolyte substance. And that can be very easily calculated by using this simple graph anta helutte. Ee tara ಒಂದು ಗ್ರಾಫ್ ಅನ್ನು ಪ್ಲಾಟ್ ಮಾಡೋದ್ರ ಮುಖಾಂತರ here it is possible to calculate the limiting molar conductivity of an electrolyte substance ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ವಾ? ವೇರ್ ಲ್ಯಾಂಬ್ಡಾ ಎಮ್ ಅಂತಂದರೆ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳಿದೆ, ಲ್ಯಾಂಬ್ಡಾ ಎಮ್ ನಾಟ್ ಇಟ್ ಈಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, ಆ್ಯಂಡ್ ಸಿ ಅಂದರೆ ಕಾನ್ಸಂಟ್ರೇಷನ್, ಎ ಅಂತಂದರೆ ವಿಚ್ ಈಸ್ ಕಾಲ್ಡ್ ಆಸ್ ಎ ಕಾನ್ಸ್ಟೆಂಟ್, ಡಿ ಬೈ ಹೆಕಲ್ ಒನ್ಸಿಜರ್ ಕಾನ್ಸ್ಟೆಂಟ್ ಆರ್ ಈಕ್ವೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಆ್ಯಂಡ್ ದ ವ್ಯಾಲ್ಯೂ ಆಫ್ ಎ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್. ಸೊ ಇಲ್ಲಿ ಕಾನ್ಸ್ಟೆಂಟ್ ಅಂತ ಏನು ತೊಗೊಂಡ್ವಿ, ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ವಿಚ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಯಾವ ಎಲೆಕ್ಟ್ರೋಲೈಟ್ ಆಗಿರುತ್ತೆ ಮತ್ತು ಅದು ಪ್ರಾಪರ್ಟೀಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಈ ಟೈಮ್ನಲ್ಲಿ ನಿಮಗೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ, ಎ ಪ್ಲಾಟ್ ಆಫ್ ಗ್ರಾಫ್ ಆಫ್ ಲ್ಯಾಂಬ್ಡಾ ಎಮ್ ವರ್ಸಸ್ ಸಿ ಟು ದ ಪವರ್ ಆಫ್ ಗಿವ್ಸ್ ಎ ಸ್ಟ್ರೈಟ್ ಲೈನ್ ವಿತ್ ಎ ನೆಗೆಟಿವ್ ಸ್ಲೋಪ್. ನೋಡಿ ಇದು ದಿಸ್ ಈಸ್ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಇಲ್ಲಿ ಎರಡನ್ನೂ ತೋರಿಸ್ಬಿಟ್ಟಿದ್ದೀನಿ. ಇಲ್ಲಿ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡಾಗ KCl ಅಂತ ತೊಗೊಂಡಿದ್ದೀನಿ. ಇಲ್ಲೊಂದು ವೀಕ್ ಎಲೆಕ್ಟ್ರೋಲೈಟ್ ಇದು ಅಸ್ಟಿಕ್ ಆ್ಯಸಿಡ್, ಮತ್ತು ಆಮೇಲೆ ಅದಕ್ಕೆ ಬರೋಣ. ಈಗ ಜನರಲಿ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಸೊ ಯಾಕೆ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ, ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅಯಾನ್ಸ್ ಅಂತ ಹೇಳಿದೆ. And from which we can able to understand continuously the molar conductivity of the electrolyte substance or the strong electrolyte continuously increases with the increase in the dilution. So dilution increase ಆಗ್ತಾ ಹೋದಂಗೆ ಕಾನ್ಸಂಟ್ರೇಷನ್ ನೋಡಿ ಹೀಗೆ ಡಿಕ್ರೀಸ್ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ. ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋದಂಗೆ ಮೋಲಾರ್ ಕಂಡಕ್ಟಿವಿಟಿ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್. And finally at a condition at which the concentration of the solution it almost reaches 0. ಸೊ ಅಟ್ ಎನ್ ಇದು ಯಾವಾಗ ರೀಚ್ ಆಗುತ್ತೆ ಕಾನ್ಸಂಟ್ರೇಷನು 0ಗೆ ಅಂತಂದರೆ ಅಟ್ ಎನ್ ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಲಾಸ್ಟ್ ಸ್ಟೆಪ್ಪಲ್ಲಿ ಡೈಲ್ಯೂಷನ್ ಮಾಡ್ತೀವಲ್ಲ, ಅದನ್ನು ನಾವು ಇನ್ಫೈನೈಟ್ ಡೈಲ್ಯೂಷನ್ ಸ್ಟೆಪ್ ಅಂತ ಹೇಳ್ತೀವಿ. ಅಟ್ ದಟ್ ಇನ್ಫೈನೈಟ್ ಡೈಲ್ಯೂಷನ್ ಸ್ಟೆಪ್ನಲ್ಲಿ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ವಿಚ್ ಈಸ್ ಆಲ್ಮೋಸ್ಟ್ ರೀಚಸ್ 0 ಅಂದರೆ 0 ಬಂದುಬಿಡುತ್ತೆ. ಆವಾಗ ನಾವು ವಿ ಕೆನಾಟ್ ಏಬಲ್ ಟು ಫೈಂಡ್ ಔಟ್ ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್. ಆ ಕಂಡೀಷನಲ್ಲಿ ಇಲ್ಲಿ ಏನು ಬರುತ್ತೆ, ಇಲ್ಲಿ ವ್ಯಾಲ್ಯೂ ಅಂತ ತೋರಿಸಿದ್ದಾನೆ, ಇಟ್ ಈಸ್ ನಥಿಂಗ್ ಬಟ್ ದ ಲ್ಯಾಂಬ್ಡಾ ಎಮ್ ನಾಟ್ ಆರ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಆ್ಯಂಡ್ ದೇರ್ಫೋರ್ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಔಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ಯಾವುದು? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ಆ್ಯಂಡ್ ಜಸ್ಟ್ ಬೈ ಮೀನ್ಸ್ ಆಫ್ ಎಕ್ಸ್ಟ್ರಾಪೊಲೇಟಿಂಗ್ ನಾವು ಕೆಲವೊಂದು ಸಲ ಏನು ಮಾಡ್ಬೋದು ಅಂತಂದರೆ, ಈ ಗ್ರಾಫನ್ನು ತೋರಿಸಿದ್ನಲ್ವಾ, ಇಲ್ಲಿ ಕಾನ್ಸಂಟ್ರೇಷನ್ ಸ್ಕ್ವೇರ್ ರೂಟ್ ಆಫ್ ಸಿ ಅಂತ ತೊಗೊಂಡೆ, ಇದು ಲ್ಯಾಂಬ್ಡಾ ಎಮ್ ಅಂತಂದೆ, ಸೊ ಇದು ಮೋಲಾರ್ ಕಂಡಕ್ಟಿವಿಟಿ ನೋಡಿ. ಬೇಕಿದ್ರೆ ಸೊ ನಾವು ಜಸ್ಟ್ ಒಂದು ಅಟ್ 2 or 3 ಡಿಫ್ರೆಂಟ್ ಡೈಲ್ಯೂಷನ್ ಸ್ಟೆಪ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅಂದರೆ ಅದನ್ನು ಫೈಂಡ್ ಔಟ್ ಮಾಡಿ ಮೋಲಾರ್ ಕಂಡಕ್ಟಿವಿಟಿನ ಅಟ್ ಇನ್ ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನಲ್ಲಿ ಜಸ್ಟ್ ಬೈ ಮೀನ್ಸ್ ಆಫ್ ಇಮ್ಯಾಜಿನೇಷನ್ ಆರ್ ಜಸ್ಟ್ ಬೈ ಮೀನ್ಸ್ ಆಫ್ ಅವರ್ ಗೆಸ್ಸಿಂಗಿಂದ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನ ಕಂಡುಹಿಡ್ಕೋಬೋದು. ಯಾವ ಥರ ಕಂಡುಹಿಡ್ಕೊಬೋದು ಅಂತಂದರೆ, ಸೊ ಇಲ್ಲಿವರೆಗೆ ನಾನು ಗ್ರಾಫನ್ನು ಪ್ಲಾಟ್ ಮಾಡಿದ್ದೆ, ಆ್ಯಂಡ್ ಫೈನಲಿ ಈಗ ನನಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಬೇಕು ಅಂತಂದರೆ ಇಲ್ಲಿ ಸ್ಟ್ರೈಟ್ ಲೈನ್ ಬರ್ತಾ ಇದೆಯಲ್ಲ, ಜಸ್ಟ್ ಅದನ್ನು ಏನು ಮಾಡ್ಬೋದು ನೀವು, ಅದನ್ನು ಎಕ್ಸ್ಟ್ರಾಪೊಲೇಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಪೊಲೇಟ್ ಅಂತಲೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡಿ ಸೊ ಅದನ್ನು ವೈ ಆಕ್ಸಿಸ್ಗೆ ಅದನ್ನು ಜಾಯಿನ್ ಮಾಡಿದ್ರೆ ಈ ಕಂಡೀಷನಲ್ಲಿ ಏನು ಬರುತ್ತೆ, ಇದು ಲ್ಯಾಂಬ್ಡಾ ಎಮ್ ನಾಟ್ ಅಂತ ನಮಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ದಟ್ ಕ್ಯಾನ್ ಬಿ ಡನ್ ಓನ್ಲಿ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ಮಾತ್ರ ಇದು ಹಿಂಗಾಗುತ್ತೆ. ಸೊ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ which can be easily calculated or which can be easily determined just by means of extrapolating ಅಂತಲೇ ಎಕ್ಸ್ಟೆಂಡಿಂಗ್ ದಿಸ್ ಗ್ರಾಫ್. ಈ ಗ್ರಾಫ್ ಏನು ಬಂದಿತ್ತು ಅದನ್ನು ಜಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಅದನ್ನು
ವೈ ಆಕ್ಸಿಸ್ಗೆ ಅದನ್ನು ನಾನು ಟಚ್ ಮಾಡಿದ್ರೆ ಅಥವಾ ವೈ ಆಕ್ಸಿಸ್ಗೆ ಅದನ್ನು ರೀಚ್ ಮಾಡಿದ್ರೆ ಅಲ್ಲಿ ಏನು ಪಾಯಿಂಟ್ ಸಿಗುತ್ತೆ ನನಗೆ ಅದನ್ನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಈಸಿಲಿ ನಾವು ಕಂಡುಹಿಡ್ಕೊಬೋದು. ಗೊತ್ತಾಯ್ತಲ್ಲ? ಸೊ ಇಟ್ ಈಸ್ ಆಲ್ ಅಬೌಟ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್ ಅಂತ ಹೇಳ್ತಾನೆ. ಬಟ್ ವಾಟ್ ಹ್ಯಾಪನ್ಸ್ ಟು ದಟ್? ಇದನ್ನೇ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಅಟ್ ಎನ್ ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನ್ ಅಥವಾ ಇನ್ಫೈನೈಟ್ ಡೈಲ್ಯೂಟ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳಿದೆ. ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸಲ್ಲಿ ಆಯಿತು. ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗಿ ಆವಾಗ ಏನಾಗುತ್ತೆ, ನೆಕ್ಸ್ಟು ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಒಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ತಗೊಂಡಾಗ ಈ ರೀತಿ ಗ್ರಾಫನ್ನು ಪ್ಲಾಟ್ ಮಾಡಿಕೊಂಡು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ನಾನು ಕಂಡುಹಿಡ್ಕೊಬೋದು ಜಸ್ಟ್ ಬೈ ಮೀನ್ಸ್ ಆಫ್ ಎಕ್ಸ್ಟೆಂಡಿಂಗ್ ದ ಗ್ರಾಫ್ ಅಂತ ಹೇಳಿದೆ. ಸೊ ಇದಿಷ್ಟು ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಯಿತು. ಅದೇ ಈಗ ವೀಕ್ ಎಲೆಕ್ಟ್ರೋಲೈಟ್ ಅಂತ ತಗೊಂಡಾಗ ವಾಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ದ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ, ಸ್ವಲ್ಪ ಮೇಲೆ ಹೋಗಿದೆ ಇದು, ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ. ಸೊ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ ಅದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ನೋಡಿ, ಅಬ್ಸರ್ವ್ ಮಾಡಿ. ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್. ಯಾಕೆ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಅಂತಂದರೆ ನೋಡಿ, ಇನಿಷಿಯಲಿ ನಾನು 1 ಮೋಲ್ ಆಫ್ ಫಸ್ಟಿಕ್ ಆ್ಯಸಿಡ್ನ 1 ಲೀಟ್ರ್ ವಾಟರ್ನಲ್ಲಿ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನಿಮಗೆ ಗೊತ್ತಿದೆ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ದಟ್ ಈಸ್ ಆಲ್ಫಾ, ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1. ಯಾವಾಗ? ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ಆಲ್ಫಾ ವ್ಯಾಲ್ಯೂ ಅಥವಾ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1. ಅಂದರೆ ಅಬ್ಸರ್ವ್ ಮಾಡಿ, ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ. ನನ್ನ ಹತ್ರ ಇನಿಷಿಯಲಿ 100 ಮಾಲಿಕ್ಯೂಲ್ಸ್ ಆಫ್ ಫಸ್ಟಿಕ್ ಆ್ಯಸಿಡ್ ತೊಗೊಂಡಿದ್ದೆ ಅಂತ ಅಂದ್ಕೊಳ್ಳಿ. ಆ 100 ಮಾಲಿಕ್ಯೂಲ್ಸ್ನಲ್ಲಿ 1 ಲೀಟರ್ಲಿ ಡಿಸಾಲ್ವ್ ಮಾಡಿದಾಗ ಇಟ್ ಈಸ್ ಜಸ್ಟ್ ಅನ್ ಅಸಂಪ್ಷನ್. ಒಂದು 10 ಮಾಲಿಕ್ಯೂಲ್ಸ್ ಡಿಸೋಸಿಯೇಷನ್ ಆಗಿದ್ದರೆ ಫ್ರಮ್ ದಟ್ 10 ಮಾಲಿಕ್ಯೂಲ್ಸ್ ಆಫ್ ಫಸ್ಟಿಕ್ ಆ್ಯಸಿಡಿಂದ 10 ಪಾಸಿಟಿವ್ ಅಯಾನ್ ಬರುತ್ತೆ, 10 ನೆಗೆಟಿವ್ ಅಯಾನ್ ಬರುತ್ತೆ. ಸೊ ದೇರ್ಫೋರ್ ಟೋಟಲಿ ಇಲ್ಲಿ ನನಗೆ ಎಷ್ಟು ಟೋಟಲ್ ನಂಬರ್ ಆಫ್ ಅಯಾನ್ಸ್ ಎಷ್ಟು ಬರುತ್ತೆ? ಟೋಟಲಿ ಇನ್ ದ ನಂಬರ್ ಆಫ್ ಅಯಾನ್ಸ್ ಇಟ್ ಈಸ್ ಈಕ್ವಲ್ ಟು 20. ಈಗ ನಾನೇನು ಮಾಡ್ತೀನಿ, ಸೊ ದ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡ್ತೀನಿ. ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಿದಾಗ ನೋಡಿ, ಅಬ್ಸರ್ವ್ ಮಾಡಿ, ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಿಕೊಂಡೆ. ಯಾವ ಥರ ಇನ್ಕ್ರೀಸ್ ಮಾಡಿದೆ ಅಂತಂದರೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ ದಟ್ ಸೊಲ್ಯೂಷನ್ ಇನ್ 1 ಲೀಟರ್, ನಾವು ಐ ಆಮ್ ಟೇಕಿಂಗ್ ದಟ್ ಸೊಲ್ಯೂಷನ್, ಅಂದರೆ ಐ ವಿಲ್ ಇನ್ಕ್ರೀಸ್ ದ ಸೊಲ್ಯೂಷನ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಟು 2 ಲೀಟರ್ಸ್. ಸೊ ಈಗ 2 ಲೀಟರ್ಸ್ ಆಯಿತು. ಸೊ ಇವಾಗ 1 ಲೀಟರ್ ತೊಗೊಂಡಾಗ 100 ಮಾಲಿಕ್ಯೂಲ್ಸ್ನಲ್ಲಿ 10 ಮಾಲಿಕ್ಯೂಲ್ ಡಿಸೋಸಿಯೇಟ್ ಆಗಿ 20 ಅಯಾನ್ಸನ್ನು ಕೊಡ್ತು. ಈಗ 2 ಲೀಟರ್ಸ್ನಲ್ಲಿ ತೊಗೊಂಡಾಗ ಅದೇ 100 ಮಾಲಿಕ್ಯೂಲ್ ಇತ್ತು ಅಂತ ಅಂದ್ಕೊಳ್ಳಿ. ಇವಾಗ ಡಬಲ್ ದ ನಂಬರ್ ಅಂತ ತೊಗೊಳ್ತೀನಿ. 20 ಮಾಲಿಕ್ಯೂಲ್ಸ್ ಇಫ್ ದ ಕ್ಯಾನ್ ಅಂಡರ್ಗೋ ಡಿಸೋಸಿಯೇಷನ್ ಅಂತಂದರೆ ಫ್ರಮ್ ದಿಸ್ 20 ಮಾಲಿಕ್ಯೂಲ್ಸಿಂದ 20 ಪಾಸಿಟಿವ್ ಅಯಾನ್ಸ್ ಬರುತ್ತೆ ಪ್ಲಸ್ 20 ನೆಗೆಟಿವ್ ಅಯಾನ್ಸ್. ಕ್ಲಿಯರಾಗಿ ಗೊತ್ತಾಗ್ತಿದೆ ನಿಮಗೆ? ಟೋಟಲಿ ದ ನಂಬರ್ ಆಫ್ ಅಯಾನ್ಸ್ ಇಟ್ ಈಸ್ ಈಕ್ವಲ್ ಏನಾಯಿತು? ಇನ್ಕ್ರೀಸ್ ಆಯಿತು. ದಟ್ ಈಸ್ ಹಿಯರ್ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅಂತ ತಗೊಂಡಾಗ, ಸೊ ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ವಾಟ್ ಈಸ್ ಹ್ಯಾಪನಿಂಗ್ ಟು ದ ನಂಬರ್ ಆಫ್ ಅಯಾನ್ಸ್ ಅಂತಂದರೆ ದ ನಂಬರ್ ಆಫ್ ಅಯಾನ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ನಿಮಗೆ ಕ್ಲಿಯರ್ಲಿ ನಿಮಗೆ ಅದನ್ನು ಅರ್ಥ ಮಾಡಿಸ್ತೀನಿ. ಸೊ ದೇರ್ಫೋರ್ ಆ್ಯಸ್ ಆ್ಯಂಡ್ ವೆನ್ ದ ನಂಬರ್ ಆಫ್ ಅಯಾನ್ಸ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್, ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ದ ಕಂಡಕ್ಟಿವಿಟಿ ನೋಡಿ, ಅಬ್ಸರ್ವ್ ಮಾಡಿ, ಇಟ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ದ ಕಂಡಕ್ಟಿವಿಟಿ, ಇಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಅಯಾನ್ಸ್ ಮೇಲೆ ಡಿಪೆಂಡ್ ಆಗಿದೆ. ದೇರ್ಫೋರ್ ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ದೇರ್ಫೋರ್ ದ ಕಂಡಕ್ಟಿವಿಟಿ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ಲೈಕ್ ದಟ್. ನಿಮಗೆ ಅರ್ಥ ಆಗಿದೆ? ದೇರ್ಫೋರ್ ಈ ಪಾಯಿಂಟನ್ನು ನೆಕ್ಸ್ಟು ಸೊ ಆ ಸ್ಟೇಟ್ಮೆಂಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ದೇರ್ಫೋರ್ ಯಾಕೆ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್? ವಿತ್ ದ ಇನ್ಕ್ರೀಸ್ ಇನ್ ದ ಡೈಲ್ಯೂಷನ್ ದ ಡಿಗ್ರಿ ಆಫ್ ಅಯನೈಸೇಷನ್ ಇನ್ಕ್ರೀಸಸ್. ಅಲ್ಲಿ ನಂಬರ್ ಆಫ್ ಅಯಾನ್ಸ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಡಿಗ್ರಿ ಆಫ್ ಅಯನೈಸೇಷನ್ ಇನ್ಕ್ರೀಸಸ್. ಡಿಗ್ರಿ ಆಫ್ ಅಯನೈಸೇಷನ್ ಇನ್ಕ್ರೀಸ್ ಆದಾಗ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಟೋಟಲ್ ವಾಲ್ಯೂಮ್ ಕಂಟೈನಿಂಗ್ 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್. ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸ್ ಆದಾಗ ದೇರ್ಫೋರ್ ಲ್ಯಾಂಬ್ಡಾ m ಮತ್ತು ಮೋಲಾರ್ ಕಂಡಕ್ಟಿವಿಟಿ ಶಾರ್ಪ್ಲಿ ಇನ್ಕ್ರೀಸಸ್ ಫಾರ್ ಅ ವೆರಿ ಸ್ಮಾಲ್ ರೈಸ್ ಇನ್ ದ ಡೈಲ್ಯೂಷನ್ ಅಂತ ಹೇಳ್ತಾನೆ. ಅಲ್ಲಿ ಅಬ್ಸರ್ವ್ ಮಾಡಿ, ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನಲ್ಲಿ ತೊಗೊಂಡಾಗ ದ ಇನ್ಕ್ರೀಸ್ ಇನ್ ದ ಲ್ಯಾಂಬ್ಡಾ m ಅಂತ ತೋರಿಸಿದಾಗ ಅದನ್ನು ಒಂದು ಸ್ಟ್ರೈಟ್ ಲೈನ್ ಕೊಡ್ತು ಫಸ್ಟು, ಆ್ಯಂಡ್ ಇಟ್ ಈಸ್ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್. ಲಾಸ್ಟ್ ಸ್ಲೈಡಲ್ಲಿ ತೋರಿಸಿದೆ ನಿಮಗೆ, ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ. ಬಟ್ ಅದೇ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ತೊಗೊಂಡ್ರೆ
it won't give a straight line. Instead, for every small rise in the dilution ಅಂತ ತಗೊಂಡ್ರೆ there will be a sudden increase in the dilution ಅಂತ ಹೇಳ್ತಾನೆ. there will be a sharp rise in the conductivity ಅಂತ ಹೇಳ್ತಾನೆ. ನೋಡಿ ಹಿಂಗೆ ರೈಸ್ ಆಗುತ್ತೆ ಅದು like this. For a very small increase in the dilution of that weak electrolyte, there will be a sudden rise in the lambda m value. Molar conductivity increases very sharply, and so that it won't give the straight line. ಅಲ್ಲಿ ಸ್ಟ್ರೈಟ್ ಲೈನ್ನ ಕೊಡೋದಿಲ್ಲ, ಬದಲಾಗಿ ಅದು ನೋಡಿ ಈ ರೀತಿ ಒಂದು ಕರ್ವನ್ನು ಕೊಡುತ್ತೆ. ನೋಡಿ ಅಬ್ಸರ್ವ್ ಮಾಡಿ, ಲಾಸ್ಟ್ ಕೇಸ್ನಲ್ಲಿ ನಾನು ಇದನ್ನು ತೊಗೊಂಡಾಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ತೊಗೊಂಡಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ವುಡ್ ಹ್ಯಾವ್ ಬಿನ್ ಅಬ್ಸರ್ವ್. ಸೊ ದಟ್ ಈಸ್ ಇಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ. ಸ್ಟ್ರೈಟ್ ಲೈನ್ ಬಂದು ಅದೇನಾಗುತ್ತೆ, ಕೊನೆಯಲ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಆ ಗ್ರಾಫನ್ನು ಕೊನೆಗೆ ಅದನ್ನು ವೈ ಆಕ್ಸಿಸ್ಗೆ ನಾನು ಟಚ್ ಮಾಡ್ಬೋದು. ಟಚ್ ಮಾಡಿದಾಗ ಅಲ್ಲಿ ಏನು ಬರುತ್ತೆ ಅದನ್ನು ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಫೈಂಡ್ ಔಟ್ ಮಾಡ್ಬೋದು ಅಂತ ನಿಮಗೆ ಹೇಳಿದ್ದೆ. ಅದನ್ನು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿಚ್ ಕ್ಯಾನ್ ಬಿ ವೆರಿ ಈಸಿಲಿ ಡಿಟರ್ಮಿನ್ಡ್ ಜಸ್ಟ್ ಬೈ ಯೂಸಿಂಗ್ ದಟ್ ಗ್ರಾಫ್. ಆ ಪ್ಲಾಟನ್ನು ಯೂಸ್ ಮಾಡಿಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದ್ದೆ ಯಾವುದರಲ್ಲಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ. ಬಟ್ ಇನ್ ದ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡ್ರೆ ನೋಡಿ ಅಲ್ಲೇನಾಗುತ್ತೆ, ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ಸೊ ಅದು ಸ್ಟ್ರೈಟ್ ಲೈನ್ನ ಕೊಡೋದಿಲ್ಲ, ಬದಲಾಗಿ ಹೀಗೆ ಅದು ಕರ್ವನ್ನು ಕೊಡ್ತಾ ಇದೆ. ಫಾರ್ ಎ ವೆರಿ ಸ್ಮಾಲ್ ರೈಸ್ ಇನ್ ದ ಡೈಲ್ಯೂಷನ್ ದ ಮೋಲಾರ್ ಕಂಡಕ್ಟಿವಿಟಿ ವೆರಿ ಶಾರ್ಪ್ಲಿ ಇನ್ಕ್ರೀಸಸ್. ಆ್ಯಂಡ್ ನೋಡಿ ಅಬ್ಸರ್ವ್ ಮಾಡಿ ಹಿಂಗೆ ಹೋಗ್ತಾ ಹೋಗುತ್ತೆ. I cannot able to extrapolate this curve, and so that I can touch that y-axis. Instead of that, so with the increase in the dilution, continuously it will be increases like this, and it will never meet that. ಈಗ ನಾನು ಗ್ರಾಫ್ನ ತೊಗೊಂಡದನ್ನು ಪ್ಲಾಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನೋಡಿ, ನಾನು ಡೈಲ್ಯೂಷನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗೇ ಅದೇನಾಗುತ್ತೆ, ಈ ವೈ ಆಕ್ಸಿಸ್ ಹಿಂಗೆ ಹೋಗ್ತಾ ಇರುತ್ತೆ, ಪ್ಯಾರಲಲ್ಲಿ ಹೋಗ್ತಾ ಇದೆ. ಸೊ ದೇಫೋ ಇಲ್ಲಿ ನಾನು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಇಲ್ಲಿ ಲ್ಯಾಂಬ್ಡಾ ಎಮ್ ವ್ಯಾಲ್ಯೂ ಸೊ ಅಲ್ಲಿ ಸಡನ್ ಇನ್ಕ್ರೀಸ್ ಆಗ್ತಾ ಏನಾಗ್ತಾ ಇದೆ ಅಂತಂದರೆ ದಿಸ್ ಲೈನ್ ಏನಿದೆ, ಆ ಬ್ಲೂ ಕಲರ್ ಲೈನ್ ನೋಡಿ ರೆಡ್ ಕಲರ್ ಲೈನ್ನ ಟಚ್ ಮಾಡ್ತಾ ಇಲ್ಲ. ದೇಫೋ ನನಗಿರೋದು ಇಷ್ಟೇ ಲಿಮಿಟ್ಸು, ಅಪ್ಪರ್ ಪಾರ್ಟ್ ಇಲ್ಲಿವರೆಗೆ ಮಾತ್ರ ಲಿಮಿಟ್ ಇದೆ, ಇಲ್ಲಿಂದ ಆಚೆ ನಾನು ಗ್ರಾಫನ್ನು ಪ್ಲಾಟ್ ಮಾಡೋಕ್ಕಾಗ್ತಾಯಿಲ್ಲ, ಜಾಗ ಇಲ್ಲ ನನಗೆ. Therefore, one cannot able to calculate the limiting molar conductivity of the weak electrolyte by using this simple graph. ಈ ಕೇಸ್ನಲ್ಲಿ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ಅಂದರೆ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಅದು ನಿಜ. ಬಟ್ ಸೊ ಲೈಕ್ ದಟ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಸೊ ಈ ಕೇಸ್ನಲ್ಲಿ ವೀಕ್ ಎಲೆಕ್ಟ್ರೋಲೈಟ್ ಕೇಸ್ನಲ್ಲಿ ವಿ ಕೆನಾಟ್ ಏಬಲ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್ ಅಲ್ಲ. ಈ ಒಂದು ಗ್ರಾಫಿಂದ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್. ಹಾಗಿದ್ರೆ ಇನ್ಸ್ಟೆಡ್ ಆಫ್ ದಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾನು ಅಂತ ಬಂದಾಗ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೆಕ್ಸ್ಟು ಒಂದು ಲಾನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ದಟ್ ಲಾ ಇಟ್ ಈಸ್ ಕಾಲ್ಡ್ ಆ್ಯಸ್ ಕೋರ್ಲಾಸ್ ಲಾ ಅಂತ ಕರಿತೀವಿ. ಸೊ ವಾಟ್ ಇಸ್ ದಟ್ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. So therefore, it is not, one cannot able to find out the limiting molar conductivity of the weak electrolyte. ಮತ್ತೆ ಅದನ್ನು ತೋರಿಸ್ಬಿಡ್ತೀನಿ ನೋಡಿ, ನಾನು ಗ್ರಾಫಲ್ಲೂ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ. ದಿಸ್ ಈಸ್ ಫಾರ್ KCl ಅಂತ, ಇದು ಪೊಟ್ಯಾಷಿಯಂ ಕ್ಲೋರೈಡು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು. ಇದು ವೀಕ್ ಎಲೆಕ್ಟ್ರೋಲೈಟಿಗೆ ತೊಗೊಂಡಾಗ ನೋಡಿ ಇದು ಕರ್ವನ್ನು ಕೊಡ್ತಾ ಇದೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ಸ್ಟ್ರೈಟ್ ಲೈನ್, ಇಟ್ ಈಸ್ ಗಿವಿಂಗ್ ಎ ಕರ್ವ್. ಆ್ಯಂಡ್ ಸೊ ದಟ್ ದಿಸ್ ಈ ಲೈನ್ ಏನಿದೆ, ಈ ಬ್ಲೂ ಕಲರ್ ಲೈನ್ ಇದೆ, ವಿಚ್ ವಿಲ್ ನೆವರ್ ಮೀಟ್ ದಟ್ ವೈ ಆಕ್ಸಿಸ್ ಎಕ್ಸಾಕ್ಟ್ಲಿ. ಯಾವುದೇ ಪಾಯಿಂಟಲ್ಲಿ ಅದು ರೀಚ್ ಆಗ್ತಾಯಿಲ್ಲ ಅಥವಾ ಟಚ್ ಆಗ್ತಾಯಿಲ್ಲ, ಟಚ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಟರ್ಮಿನ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ವೀಕ್ ಎಲೆಕ್ಟ್ರೋಲೈಟ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಈ ಗ್ರಾಫನ್ನು ಯೂಸ್ ಮಾಡಿಕೊಂಡು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ವೀಕ್ ಎಲೆಕ್ಟ್ರೋಲೈಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಪಾಯಿಂಟನ್ನು ನಿಮಗೆ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೆಕ್ಸ್ಟು ಒಂದು ಲಾನ ನಾವು ಓದಬೇಕಾಗತ್ತೆ. ಆ್ಯಂಡ್ ದಟ್ ಲಾ ಇಟ್ ಈಸ್ ಕಾಲ್ಡ್ ಆಸ್ ಕೋಲ್ರಾಸ್ ಲಾ ಆರ್ ಕಾಲ್ರೋಸ್ ಲಾ, ವಾಟ್ ಎವರ್ ಯು ಕ್ಯಾನ್ ಕಾಲ್. ಈ ಕೋಲ್ರಾಸ್ ಲಾ ಅಂತಂದ್ರೆ ಏನು, ಆ್ಯಂಡ್ ಬೈ ಯೂಸಿಂಗ್ ದಿಸ್ ಕೋಲ್ರಾಸ್ ಲಾ ಹೌ ಟು ಫೈಂಡ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಆಫ್ ಎ ಸ್ಪೆಸಿಫಿಕಲಿ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್ ಓನ್ಲಿ. ಕೋಲ್ರಾಸ್ ಲಾ ಅಂತಂದ್ರೆ ಏನು, ಆ್ಯಂಡ್ ಯೂಸಿಂಗ್ ದಟ್ ಕೋಲ್ರಾಸ್ ಲಾ ಯೂಸ್ ಮಾಡಿಕೊಂಡು ನಾನು ಹೌ ಟು ಫೈಂಡ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೆ ಇದನ್ನು ಓದ್ಕೊಳ್ತಾ ಇರಿ ಅಂತ ಹೇಳ್ತಾ, ಸೊ ನಿಮಗೆ ಇವತ್ತು ನಾನು ಅಂದರೆ ನೋಟ್ಸನ್ನು ನಿಮಗೆ ಇವತ್ತು ಹಾಕ್ತಾಯಿದ್ದೀನಿ. ಆ ನೋಟ್ಸನ್ನು ನೀವು ಪ್ರಿಂಟೌಟ್ ತೊಗೊಂಡು ಅದನ್ನು ಓದ್ಕೊಳ್ಳಿ. ಮತ್ತು ಮೀನ್ ದ ವೈಲ್ ಒಂದಷ್ಟು ಅಸೈನ್ಮೆಂಟ್ ಕ್ವೆಶನ್ಸ್ಗಳನ್ನ ಕಳಿಸ್ತೀನಿ, ಅದನ್ನು ನೀವು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಕ್ಲಾಸಿಂದ ನಾನು ಸೈನ್ ಆಫ್ ಆಗ್ತಾಯಿದ್ದೀನಿ.
ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.